ಭಾರತದ ಕ್ರಿಕೆಟ್ನ ದಂತಕತೆ. ಇವತ್ತಿನ KCA ಚುನಾವಣೆ ಸಾರ್ವತ್ರಿಕ ಚುನಾವಣೆಗಿನ್ನು ಮೀರಿಸುವಂತೆ ಪ್ರಚಾರಗಳು, ಅಬ್ಬರಗಳು. ನಮ್ದು ವೆರಿ ವೆರಿ ಸಿಂಪಲ್. ನೋ ಪಾಲಿಟಿಕ್ಸ್ ಇನ್ ಕ್ರಿಕೆಟ್, ಓನ್ಲಿ ಕ್ರಿಕೆಟ್ ಪ್ರೋಗ್ರೆಸ್. 200 ರೂಪಾಯಿಗೆ ಕೋರ್ಟ್ಗೆ ಹೋಗಿದ್ದಾರೆ. ಸೊ KCA ಹೆಂಗ್ ಆಳ್ತಾರೆ ಸ್ವಾಮಿ? ನಿಮ್ಮ ವಿರೋಧಿ ಬಣದವರು ಬ್ಯಾಕ್ ಸೀಟ್ ಡ್ರೈವರ್ ಮೂಲಕ KCA ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಬ್ಯಾಕ್ ಸೀಟ್ ಡ್ರೈವರ್ ಆಗಿ ನಡೆಸ್ತಾ ಇದ್ದೀರಾ ಅನ್ನೋದು ಆರೋಪ ನಿಮ್ಮ ಮೇಲಿದೆ. ಶ್ರೀನಾಥ್ ಅವರು, ಅನಿಲ್ ಕುಂಬ್ಳೆ ಅವರು ಕೂಡ ಬ್ಯಾಕ್ ಸೀಟ್ ಇಂದಾನೆ ಅಲ್ವಾ ನಿಮ್ಮನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು, ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಅಂತ? ಹೌದು, ನಾವು ಅವ್ರು ಕ್ರಿಕೆಟ್ ನಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಯಾಕಂದ್ರೆ ಅವರು ಲೆಜೆಂಡರಿ ಕ್ರಿಕೆಟರ್ಸ್ ಟೀಮ್. ಅದು ಹೆಂಗೆ ಬ್ರಿಜೇಶ್ ಪಟೇಲ್ ಟೀಮ್ ಅಂತ ಹೆಂಗ್ ಕರೀತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಅದಕ್ಕೆ ಬ್ರಿಜೇಶ್ ಪಟೇಲ್ ಎಲ್ಲಾರ ತರನೂ ಅವ್ರ ಲೈಫ್ ಮೆಂಬರ್ ಅಷ್ಟೇ. ಇವಾಗ ಅವ್ರು ಕಂಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಶಾಂತಕುಮಾರ್ ಟೀಮ್ ಅಂತ ಕರಿಬೇಕಾಗಿತ್ತು, ಅದಂಗೆ ಟೀಮ್ ಬ್ರಿಜೇಶ್ ಅಂತ ಕರೀತಾ ಇದಾರೆ. 25 ವರ್ಷ KCA ಆಡಿದ್ದಾರೆ. ಏನ್ ಮಾಡಿದ್ದಾರೆ ಕ್ರಿಕೆಟ್? ಏನು ಮಾಡಿಲ್ಲ. ಕ್ರಿಕೆಟ್ ಬೆಳೀಲಿಲ್ಲ, ಗ್ರೌಂಡ್ಸ್ ಬೆಳೀಲಿಲ್ಲ. ಅಲ್ಲೂರ್ ಗ್ರೌಂಡ್ಸ್ ಅಲ್ಲಿ 3 ಗ್ರೌಂಡ್ ಮಾಡಿದ್ವಿ, ಡ್ರೆಸ್ಸಿಂಗ್ ರೂಮ್ ಫೆಸಿಲಿಟೀಸ್ ಎಲ್ಲ. ಇಟ್ಸ್ ಜಸ್ಟ್ ಒಂಥರ ವರ್ಲ್ಡ್ ಕ್ಲಾಸ್ ಅಕಾಡೆಮೀಸ್ ಮಾಡಿದ್ವಿ ನಾವು. ಇದು ಯಾವುದೇ ಮಾತು ಇರ್ಲಿಲ್ಲ 25 ವರ್ಷದಲ್ಲಿ ಅವರಿದ್ದಾಗ. ಅವ್ರು ಮಾಡ್ತಾ ಇದ್ದಿದ್ದೇನು, ಯಾರೋ ಒಬ್ಬರನ್ನ ಕೂರ್ಸೋದಲ್ಲಿ ಹಿಂದೆಯಿಂದ ಡ್ರೈವ್ ಮಾಡೋದು. ಅದನ್ನೇ ಹೇಳ್ತಿದ್ರು, ಬ್ಯಾಕ್ ಸೀಟ್ ಡ್ರೈವಿಂಗ್ ಸಿಂಡ್ರೋಮ್ ಹೋಗ್ಬೇಕು ಅಂತ. ಷಡ್ಯಂತ್ರದ ಒಂದು ಭಾಗವಾಗಿ ನಿಮ್ಮ ವಿನಯ್ ಮೃತ್ಯುಂಜಯ ಅವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಕ್ಕೆ ಮಾಡಿದ್ದು ನಿಮ್ಮನ್ನ ವೀಕ್ ಮಾಡೋದಕ್ಕೆ ಅಂತ ಅನ್ಸಲ್ವಾ? ಮುಲಾಜೆ ಇಲ್ಲ. ಆ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಕೆಲವರು ಅದನ್ನ ಮಿಸ್ಇಂಟರ್ಪ್ರಿಟ್ ಮಾಡಿ ಅದನ್ನ ಇವ್ರನ್ನ ಹೇಗೆ ನಾವು ಡಿಸ್ಕ್ವಾಲಿಫೈ ಮಾಡಬಹುದು ಅಂತ ನೋಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದು ವಿನಯ್ ಮೃತ್ಯುಂಜಯ ಅವ್ರಿಗೆ ಮಾತ್ರ. ಯಶಸ್ವಿಯಾಗಿದ್ದಾರೆ ಅವ್ರನ್ನ ಕಟ್ಟಾಕೊಳ್ಳೋದ್ರಲ್ಲಿ, ಅಥವಾ ಚುನಾವಣಾ ಕಣದಲ್ಲಿ ಇಲ್ಲದೆ ಇರೋ ತರ ನೋಡ್ಕೊಳ್ಳೋದು. ಯಾವತ್ತೂ ನಿಮ್ಗೆ ನಾಮಿನೇಷನ್ ಫೈಲ್ ಮಾಡ್ಬೇಕಂದ್ರೆ ಅಫಿಡವಿಟ್ ಅನ್ನೋದು ಒಂದು ಇದನ್ನ ಅದು ಇರ್ಲಿಲ್ಲ. ಅದು ಈ ಸತಿ ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ಮಾಡಬಾರ್ದಾಗಿತ್ತು. ಅದು ಒಂದು ಷಡ್ಯಂತ್ರದ ಭಾಗ ಅಂತೀರಾ? 100%. ಪಾರದರ್ಶಕತೆ ಇಲ್ಲ. ಕ್ರಿಕೆಟರ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಪಾರದರ್ಶಕತೆಯ ನಿಯಮವನ್ನು ತರ್ತಿರ. KCA ನಲ್ಲಿ ಆಗ್ತಾ ಇಲ್ಲ ಸೆಲೆಕ್ಷನ್ಸ್. KCA ಲೆಟರ್ ಹೆಡ್ ನಲ್ಲಿ ಇಲ್ಲ, ಕೈಗಳಲ್ಲಿ ಸೈನ್ ಮಾಡಿದ್ದಾರೆ, ಯಾರೋ ಸೈನ್ ಮಾಡ್ತಾರೆ. ಎಲ್ಲಿಂದನೋ ಪ್ರೆಷರ್ಗಳು ಬರ್ತಾ ಇದೆ ಇವ್ರುಗಳಿಗೆ ಸೆಲೆಕ್ಟ್ ಮಾಡೋದಕ್ಕೆ. ಇವನ್ನ ಸೆಲೆಕ್ಟ್ ಮಾಡ್ಬೇಕು, ಅವನ್ನ ಸೆಲೆಕ್ಟ್ ಮಾಡಬೇಕು ಅಂತ. ನಿಮ್ಮ ಗೇಮ್ ಚೇಂಜರ್ ಟೀಮ್ನ ಕಾರ್ಯದರ್ಶಿ ಅವರು ಚುನಾವಣೆಯಲ್ಲಿ ನಿಂತರೆ ಮತ್ತೆ 10-15 ದಿನಗಳ ನಂತರ ರಾಜೀನಾಮೆ ಕೊಡಬೇಕಾಗುತ್ತೆ ಬೈಲಾ ಪ್ರಕಾರ. ಹೂವಾಪೋಹಗಳನ್ನ, ಇದು ನಿಜ. ನಿಮ್ಮ ಬೈಲಾ ಏನ್ ಹೇಳುತ್ತೆ? ಸುಳ್ಳು. ಯಾವಾಗ ನಮ್ಮ ಸಂತೋಷ್ ಸೆಕ್ರೆಟರಿ ಆಗಿ ನಿಂತ್ಕೊಳ್ತಾ ಇದ್ದಾರೆ, ಹಾಗೆ AV ಶಶಿಧರ್ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ನಿಂತ್ಕೊಳ್ತಾ ಇದ್ದಾರೆ, ಯಾವಾಗ ಅವ್ರು ಕ್ವಾಲಿಫೈ ಆಗಿದಾರೋ ಅವರಿಗೆ ಫುಲ್ ಟರ್ಮ್ ಸಿಗತ್ತೆ. ಅದು ಯಾವುದೇ ಡೌಟ್ ಇಲ್ಲ. ಅಲ್ಲಿ ಜನರನ್ನ ಕನ್ಫ್ಯೂಸ್ ಮಾಡೋದಕ್ಕೆ, ಮತದಾರನ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತ ಇಡೀ 15 ಜನ ನಮ್ದ್ರಲ್ಲಿ ಫುಲ್ ಟರ್ಮ್ ಇರ್ತಾರೆ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಎಲ್ಲ ಲೈಫ್ ಮೆಂಬರ್ಸ್ಗೆ ಮತ್ತೆ ಇನ್ಸ್ಟಿಟ್ಯೂಷನಲ್ ಮೆಂಬರ್ಸ್ಗೆ. ಈ ಷಡ್ಯಂತ್ರಗಳೆಲ್ಲ ನಡೀತಾ ಇದೆಯಲ್ಲ, ಈ ಷಡ್ಯಂತ್ರ ಹಿಂದೆ ಇರುವಂತ ವ್ಯಕ್ತಿ ಯಾರು? 74 ಆಗ್ತದೆ ನಿಮ್ಗೆ ಯಾವಾಗ್ಲೇ. ಸೊ ಕ್ಲಿಯರ್ ಆಗಿ ಹೇಳಿದೆ, ರೂಲ್ ಹೇಳಿದೆ, 70 ಮೇಲೆ ನೀವು ಕಂಟೆಸ್ಟ್ ಮಾಡೋದಕ್ಕಾಗಲ್ಲ ಅಂತ. ಅವರ ತಂಡದಲ್ಲಿ ಯಾವಾಗ್ಲೇ 2 ತಿಂಗಳುಗಳಲ್ಲಿ 70 ಮುಗಿಸ್ತಾರೆ. ವಿರೋಧಿ ಬಣದಲ್ಲಿರುವಂತ ಅಭ್ಯರ್ಥಿಗಳು 70 ವರ್ಷ ಮುಗಿದ್ಮೇಲೆ ಮತ್ತೆ ಚುನಾವಣೆಯನ್ನು ಎದುರಿಸಬೇಕು. ಸೊ ಇಟ್ಸ್ ಅ ವೆರಿ ಕ್ಲಿಯರ್ ರೂಲ್ ಫ್ರಮ್ ಲೋಧಾ. ಚಿನ್ನಸ್ವಾಮಿಯ ಕಾಲ್ತುಳಿತದಲ್ಲಿ 11 ಜನ ಸಾವನ್ನೇನು ಅಪ್ಪುತ್ತಾರೆ, ಆ ಸಾವಿನ ಬಗ್ಗೆ ಇವರ AGM ನಲ್ಲಿ ಕನಿಷ್ಠ 1 ಸಾಲು ಕೂಡ ಮೆನ್ಷನ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಇದು ನಿಜನಾ ಸರ್? ಯಾವುದೇ ಒಂದು ಕ್ರಿಕೆಟ್ ಫ್ಯಾನ್ಗೆ ಈ ತರ ನಡೀಬಾರ್ದು, ಈ ತರ ಆಗ್ಬಾರ್ದು. ಈ ಕಾಲ್ತುಳಿತ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂತ ಇಬ್ಬರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚುನಾವಣೆಯನ್ನ ನಾವು ತನಿಖಾ ತಂಡದ ವರದಿ ಬರೋವರೆಗೂ ಕಾಯ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಅವ್ರಿಗೆ ಇದೆಯಾ ಇಲ್ವಾ? ಅದಿಲ್ವಲ್ಲ. ಇವಾಗ ಅವ್ರು ಮಾಡ್ತಾ ಇರಲ್ಲ. ಒಬ್ರು ಜಯರಾಮ್ ಅವರು ಟ್ರೆಷರರ್ ಆಗಿ ರಿಸೈನ್ ಮಾಡಿದವರು, ಅವ್ರು ಇವಾಗ ಸೆಕ್ರೆಟರಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಹಾರಾಜರು ಯಾವಾಗ ಕಂಟೆಸ್ಟ್ ಮಾಡಿದ್ರು, ಕ್ರಿಕೆಟ್ ಸಂಸ್ಥೆ ಇದ್ದು ಕ್ರಿಕೆಟ್ಗಳು ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದೆ. ಇವಾಗ ಮಾಡ್ತಿರೋದು ಏನು, ಅವ್ರು ಕ್ರಿಕೆಟರ್ ಅಲ್ಲಿ ನಿಂತ್ಕೊಂಡಿರೋದು. ಮಹಿಳಾ ವರ್ಲ್ಡ್ ಕಪ್ ಮ್ಯಾಚ್ಗಳನ್ನೂ ಇಲ್ಲಿಂದ ಶಿಫ್ಟ್ ಮಾಡಿದ್ರು. ಫೈನಲ್ಸ್ ನಡಿಬೇಕಾಗಿತ್ತು. ಐತಿಹಾಸಿಕ ಕ್ಷಣಕ್ಕೆ ಬೆಂಗಳೂರು ಚಿನ್ನಸ್ವಾಮಿ ಸಾಕ್ಷಿ ಆಗ್ತಾ ಇತ್ತು. ಉದ್ದೇಶಪೂರ್ವಕವಾಗಿ ನಿಮ್ಮ ಸದಸ್ಯರನ್ನ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ. ಕನಿಷ್ಠ ಗೌರವವನ್ನು ಕೊಡದೆ ನಮಗೆ ಟಿಕೆಟ್ ಹಂಚಿದ್ದಾರೆ. ಎಲ್ಲರೂ 70-75 ಎಲ್ಲ ಸೀನಿಯರ್ ಸಿಟಿಸನ್ಸ್ ಆಕ್ಚುಲ್ ಆಗಿ. ಸೊ ಅವ್ರಗಳಿಗೆ ಕರೀತಾ ಇದಾರೆ ಇವರು. ಸ್ವತಃ ಅವರೇ ಬರಬೇಕು, ನಿಂತ್ಕೊಳ್ಬೇಕು. 4-5 ಗಂಟೆ ಕಾಲ ನಿಂತ್ಕೊಳ್ತಾರೆ ಟಿಕೆಟ್ಸ್ಗೋಸ್ಕರ. ಏನೋ ಟಿಕೆಟ್ ಸಿಗತ್ತಾ ಅಂತ. ಕೆಲವರು 4-5 ಗಂಟೆಗಳು ಆದ್ಮೇಲೂ ಅವರು ಟಿಕೆಟ್ ಸಿಗದೆ ವಾಪಸ್ ಹೋಗಿದ್ದಾರೆ ಮನೆಗೆ. ಟೀಮ್ ಗೇಮ್ ಚೇಂಜರ್ಸ್ಗೆ ಮತದಾರರು ಯಾಕೆ ಮತ ಕೊಡಬೇಕು? ಅದನ್ನ ಇವ್ರ ಕೈಲಿ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಒಂದು ಕ್ರಿಕೆಟರ್ ಆಫ್ ರೆಪ್ಯೂಟ್ ಕೂಡ ವಿರೋಧಿ ಪಕ್ಷದಲ್ಲಿ ನಾವು 4 ಜನ ಇದೀವಿ ಇಲ್ಲಿ. ಯಾರು ತಗೊಂಬರ್ತಾರೆ ಅವರು ಕ್ರಿಕೆಟ್? ಅವ್ರ ಕಡೆಯಿಂದ ಯಾರು ತಗೊಂಬರೋದಕ್ಕೆ ಆಗೋದಿಲ್ಲ. ಸೊ ನಾವೇ ಮಾಡಕ್ಕಾಗೋದು ಕೆಲಸ.
ಈ ಚುನಾವಣಾ ಕಣ ನೋಡ್ತಾ ಇದ್ರೆ ನೀವು ವಿರೋಧಿಗಳ ಮೇಲೆ ಇನ್ ಸ್ವಿಂಗ್ ಬಿಡ್ತಿರೋ, ಔಟ್ ಸ್ವಿಂಗ್ ಬಿಡ್ತಿರೋ, LBW ಮಾಡ್ತಿರೋ? ಎಲ್ಲ ತರನೂ ಇದೆ, ಎಲ್ಲ ವೇರಿಯೇಷನ್ಸ್ ಇದೆ.